ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭೀಮ್ ಅಮಾವಾಸ್ಯೆ ಹಬ್ಬದ ಎಲ್ರಿಗೂ ಶುಭಾಶಯಗಳು. ಜೋಡಿ ದೀಪಗಳನ್ನು ಇಟ್ಟು ಜ್ಯೋತಿರ್ಭೀಮೇಶ್ವರನ ಪೂಜೆ ಮಾಡಿ ದೇವರನ್ನು ಆಶೀರ್ವಾದ ಪಡೆದು ಆಮೇಲೆ ಗಂಡನ ಪಾದ ಪೂಜೆ ಮಾಡಿ ಗಂಡನ ನಮಸ್ಕಾರನ ಪಡೆಯುವಂಥದ್ದು. ಮೊದಲು ಈ ಥರ ಕಂಕಣನ ಹೂಗಳಿಂದ ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಅವರು ನಮ್ಮ ಕೈಗೆ ಕಟ್ಟಬೇಕು, ನಾವು ಅವ್ರ ಕೈಗೆ ಕಟ್ಟಿ ಈ ಥರ ನೋಡಿ ಕಟ್ಟಬೇಕು. ಮೊದಲಿಗೆ ಕಟ್ಟಿ ಆದಮೇಲೆ ನೋಡಿ ಕಂಕಣನ ಕಟ್ಟಿ ಆಮೇಲೆ ಪಾದಪೂಜೆನ ಮಾಡೋದಿರುತ್ತೆ. ಗಂಡನ ಪಾದಪೂಜೆ ಮಾಡೋದ್ರ ಹಿಂದಿನ ಕಥೆ ಅಂತಂದರೆ, ಗಂಡನ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗೋಸ್ಕರ ಈ ಪೂಜೆನೇ ಮಾಡುವಂಥದ್ದು. ಪಾದನ ತೊಳೆದು ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಪಾದಗಳಿಗೇನು ಹಚ್ಚಬೇಕು, ವಿಭೂತಿನ ಹಚ್ಚಬೇಕು. ಎರಡು ಕಾಲಿಗೆ ಕುಂಕುಮ ಎಲ್ಲ ಹಚ್ಚಿ ಹೂಗಳಿಂದ ಈ ಥರ ಮಾಡಿ ಆಮೇಲೆ ಅವರು ನಮಗೆ ಅರಿಶಿನ ಕುಂಕುಮನ ಹಚ್ಚಬೇಕು. ಒಂದು ಹೂವನ್ನು ಮುಡಿಗೆ ಉಡಿಸಿ ಆಮೇಲೆ ಈ ಥರ ಪೂಜೆ ಮಾಡುವಂಥದ್ದು. ಭಕ್ತಿ ಭಾವದಿಂದ ಖುಷಿ ಖುಷಿಯಾಗಿ ಈ ಥರ ಪಾದ ಪೂಜೆ ಮಾಡಿ ಅವತ್ತು ಗಂಡನ ಆಶೀರ್ವಾದ ಪಡೆಯುವಂಥದ್ದು. ಹೂಗಳಿಂದ ಅಲಂಕಾರ ಮಾಡಿ ಗಂಧ ಧೂಪದಿಂದ ಈ ಥರ ಬೆಳಗಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ನೋಡಿ. ಗಂಧದ ಕಡ್ಡಿಯಿಂದ ಈ ಥರ ಬೆಳಗ್ತಾ ಇದ್ದೀನಿ. ಕರ್ಪೂರದ ಆರತಿ ಇದ್ದರೆ ಆರತಿನ ಮಾಡ್ಬೋದು. ಸ್ವೀಟ್ ಅವ್ರಿಗೆ ಏನಾದರೂ ನಾವು ಸಕ್ಕರೆ ಪುಟಾಣಿ ಇದ್ದರೆ ಆಯಿತು, ಆಮೇಲೆ ಸ್ವೀಟ್ ಏನಾದರೂ ಇದ್ದರೆ ಆಯಿತು. ಈ ಥರ ಅವ್ರಿಗೆ ನಾವು ತಿನ್ನಿಸೋದು, ನಮಗೆ ಅವ್ರು ತಿನ್ನಿಸ್ತಾರೆ. ಆಮೇಲೆ ಆರತಿ ಮಾಡಿ ಲಾಸ್ಟಲ್ಲಿ ಈ ಥರ ಆರತಿಯನ್ನು ಮಾಡಿ ಆಶೀರ್ವಾದ ಪಡೆಯುವಂಥದ್ದು. ಆಶೀರ್ವಾದ ಮಾಡಿ ಆಮೇಲೆ ಅವ್ರು ನಮ್ಮ ತಲೆಗೆ ಅಕ್ಷತೆ ಕಾಳನ್ನು ಹಾಕ್ತಾರೆ. ಇವತ್ತಿನ ನಮ್ಮ ಭೀಮನ ಅಮಾವಾಸ್ಯೆ ಪೂಜೆ ಈ ಥರ ಇತ್ತು. ಗಂಡನ ಪಾದ ಪೂಜೆ ಮಾಡಿ ನಮ್ಮ ಇವತ್ತಿನ ಡೇ ಈ ಥರ ಇತ್ತು. ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಶೀರ್ವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್.